ನಾನು ಬಹಳ ಸಾವಧಾನದಿಂದ ಕೇಳಿದ್ದೀನಿ. ಶಿಕ್ಷಣ ಸಚಿವರು ಸಾವಧಾನದಿಂದ ಕೇಳಿದ್ದಾರೆ. ಅವ್ರ ಸಮಸ್ಯೆಗಳು ಅರ್ಥ ಆಗಿದ್ದಾವೆ. ಅದಕ್ಕೆ ಪರಿಹಾರ ಒದಗಿಸಿಕೊಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಶಿಕ್ಷಕರು ನನ್ನವರಿಗೆ, ಯಾಕಂದ್ರೆ ನನಗೆ ಶಿಕ್ಷಕರು ಕಂಡ್ರೆ ಬಹಳ ಅಪಾರವಾದಂಥ ಗೌರವ ಇದೆ. ನಾನು ಇವತ್ತು ನನಗೆ ಶಾಲೆ ಸೇರಿಸೋದಲ್ಲ 5ನೇ ತರಗತಿ ಎಸ್.ಎಂ. ರಾಜಪ್ಪ ಅವರಿಗೂ ನೆನಪಿಲ್ಲ. ಆ ರಾಜಪ್ಪ ಬೇಡಿಸಿ ಏನ್ ಮಾಡ್ತಿದ್ರು ಅಂತಂದ್ರೆ, ನಮ್ಮ ಊರಿಗೆ ಬಂದ್ರು ಹೆಡ್ ಮಾಸ್ಟರ್. ನಾನು ಶಾಲೆಗೆ ಸೇರಿದಿಲ್ಲ, ಒಟ್ಟು 1ರಿಂದ 4ನೇ ತರಗತಿ ಓದೇ ಇಲ್ಲ ನಾನು. ಆದ್ರೆ ನೀರು ಮಕ್ಕಳು ಕುಣಿತ ಕಲಿಯುವಾಗ ಎಲ್ಲ ಕಲ್ತ್ಕೊಂಡಿದ್ದೆ. ಕನ್ನಡ ಬರೆಯೋದು, ಓದೋದು, ಲೆಕ್ಕ ಕೂಡೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ ಎಲ್ಲ ಕಲ್ತ್ಕೊಂಡಿದ್ದೆ. ಅದಕ್ಕೆ ನನಗೆ ಮನ್ಮನೆಗೆ ಹೋದರು ಪಾಪ ಟೀಚರ್, ಅವರು ರಾಜಪ್ಪ ಮೇಷ್ಟ್ರು ಪ್ರತಿ ಮನೆಗೆ ಹೋಗಿದ್ರು. ಯಾರು ಶಾಲೆಗೆ ಸೇರಿಲ್ಲ, ಯಾರು ಶಾಲೆಗೆ ಬಂದು ಸೇರ್ಕೊಂಡಿದ್ದಾರೆ, ಆಟದ ಟೀಚರ್ ಇರ್ಬೇಕಲ್ವಾ. ಈಗ ಮಾಡ್ತಾರೆ ಇವರು ಗೊತ್ತಿಲ್ಲ ನನಗೆ, ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಆಮೇಲೆ ಈ ಮಕ್ಕಳುಗಳು ತಂದೆ ತಾಯಿ ಹೇಳಿದಾರಲ್ಲ, ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ಅವರು ಮಕ್ಕಳನ್ನ ಯಾವ ಕಾರಣಕ್ಕೂ ಕೂಡ, ಈಗ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಪೌಷ್ಟಿಕ ಆಹಾರ ಸಿಗ್ಲಿಕ್ಕೆ 6 ದಿನ, ಒಂದು ವಾರದಲ್ಲಿ 6 ದಿನ ಮೊಟ್ಟೆ ಕಲ್ಕೊಳ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ವಿ. ಯಾಕಂತಂದ್ರೆ ಮಕ್ಕಳು ಪೌಷ್ಟಿಕ ಹೀನತೆಯಿಂದ ಹರಡಬಾರದು. ಬಹಳ ಜನಕ್ಕೆ ಸಮಾಜದಲ್ಲಿ ಬಡತನ ಇದೆ, ಸಿರಿತನ ಇದೆ. ನಾನು ಓದುವಾಗ ಹೈಸ್ಕೂಲ್ ಹೋಗೋರಿಗೆ ಚಪ್ಪಲಿ ಹಾಕಿರಲಿಲ್ಲ. ನಮ್ಮೂರು ಪಕ್ಕೂರಿಗೆ ಹೋಗ್ತಿದ್ದೆ ನಾನು ಓದ್ಲಿಕ್ಕೆ. ಬರೀ ಕಾಲದಲ್ಲಿ ನಡ್ಕೊ ಹೋಗ್ತಿದ್ದೆ. ಅದಕ್ಕೋಸ್ಕರ ಶೂ ಭಾಗ್ಯ ಕಾರ್ಯಕ್ರಮ ತಗೊಂಡು ಎಲ್ಲರೂ ಕೂಡ ಚಪ್ಪಲಿ ಇವೆಲ್ಲ ಮಾಡುವುದು ಅದಕ್ಕೋಸ್ಕರ. ಆಮೇಲೆ ನಾನು ನಮ್ಮ ಸರ್ಕಾರ ಬಂದ ಮೇಲೆ ವಿದ್ಯಾರ್ಥಿನಿ ಕಾರ್ಯಕ್ರಮ ಮಾಡೋದು. ಯಾಕೆ ಮಾಡೋದು ಅಂತಂದ್ರೆ, ನಮ್ಮಪ್ಪ ನನಗೆ ಹಾಸ್ಟೆಲ್ ಸೇರಿಸಲಿಲ್ಲ. ನಾನು PUC ವರೆಗೆ ನಮ್ಮ ನೆಂಟರ ಮನೆಯಲ್ಲಿ, ನಮ್ಮ ಸಂಬಂಧಿಕರ ಮನೆಯಲ್ಲಿ ಓದ್ತಾ ಇದ್ದೆ. ಆಮೇಲೆ ಡಿಗ್ರಿ ಬಂದ್ಮೇಲೆ ಅಡಿಗೆ ಮಾಡ್ಕೊಂಡು ಸಾಂಬಾರ್ ತಗೊಂಡು ಹೋಟ್ಲಲ್ಲಿ ಮಾಡಿ ಓದ್ಬೇಕಾಗಿತ್ತು. ಆ ಕಷ್ಟ ಪಾಪ ಬೇರೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಪ್ರತಿ ವಿದ್ಯಾರ್ಥಿ ಕಾರ್ಯಕ್ರಮ ವರ್ಷಕ್ಕೆ ಎಷ್ಟು 1,500 ಒಂದು ತಿಂಗಳಿಗೆ 1,500, 10 ತಿಂಗಳಿಗೆ 15,000. ಬಹಳ ಜನ ಬೇಸ್ಗಳು ಗೊತ್ತಿದೆಯಾ? ಅದನ್ನ ಆ ಕಾರ್ಯಕ್ರಮವನ್ನು ಅನುಭವದಿಂದ ಮಾಡೋದು, ವಿದ್ಯಾರ್ಥಿ ಕಾರ್ಯಕ್ರಮ ಮಾಡೋದು. ನಾನು ನೋಡಿ ಹೈಸ್ಕೂಲ್ ಬಂದ ಮೇಲೆ ಎಮ್ಮಿನ್ ರೋಡ್ನಲ್ಲಿ ಒಂದು ಅಂಗಡಿ ಇತ್ತು. ಆ ಅಂಗಡಿಯಲ್ಲಿ ಕೈ ಚಪ್ಪಲಿ ತಗೊಂಡೆ ಒಂದು ದಿನ. ನಾನು ಇವತ್ತು ಇಲ್ಲಿವರೆಗೆ ಬಂದಿದ್ರೆ ನನಗೆ ಶಿಕ್ಷಣ ಸಿಗದಿರೋ ಸಾಧ್ಯ ಆಗಿಲ್ಲ. ಆ ಎಸ್.ಎಂ. ರಾಜಪ್ಪ ನಮ್ಮ ಊರು ಬರದಿರೋದು ಸಾಧ್ಯ ಆಗಿಲ್ಲ. ಅದರಿಂದ ಶಿಕ್ಷಣ ಇದೆಯಲ್ಲ ಬಹಳ ಮಹತ್ವ. ಸಮಾಜದಲ್ಲಿ ನಾವು ಮನುಷ್ಯರಾಗಿ ಇರಬೇಕಾದ್ರೆ ಶಿಕ್ಷಣ ಅತ್ಯಂತ ಅಗತ್ಯ. ಅರಿವು, ಜ್ಞಾನ ಎರಡೂ ಕೂಡ ಬರಬೇಕಾದ್ರೆ ಶಿಕ್ಷಣದಿಂದ ಪ್ರತಿ ಸ್ವಾಭಿಮಾನ, ಜಾತ್ಯತೀತ ಮನೋಭಾವ
ಬಂದಾಗ ಮಾತ್ರ ನಾವು ಶಿಕ್ಷಣ ಕಲಿತಕ್ಕೆ ಸಾರ್ಥಕ ಆಗ್ತದೆ.